ಪಾಂಡವಪುರ ಪುರಸಭೆ ವ್ಯಾಪ್ತಿಯ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ಮುಂದಾಗಿರುವ ಕ್ರಮಕ್ಕೆ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅಡ್ಡಿಪಡಿಸುತ್ತಿರುವುದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯಲ್ಲಿ ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ಹಾಗೂ ಇಂದಿನ ಪುರಸಭೆ ಅಧ್ಯಕ್ಷರನ್ನು ಒಳಗೊಂಡಂತೆ ಸಭೆಯಲ್ಲಿ ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ 176 ನಿವೇಶನ ಹಂಚಿಕೆ ಮಾಡಲು ನಿರ್ಣಯ ಮಾಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆ ಕೂಡ ಲಭ್ಯವಿರುವ ನಿವೇಶನಗಳನ್ನು ಹಂಚಿಕೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳದಿರುವುದಕ್ಕೆ ಪುರಸಭೆ ಮುಖ್ಯ ಅಧಿಕಾರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಅದಕ್ಕಾಗಿ ಶಾಸಕರು ನಿವೇಶನ ಹಂಚಿಕೆಗೆ ಕ್ರಮ ಕೈಗೊಂಡಿದ್ದಾರೆ. ಬಡವರಿಗೆ ನಿವೇಶನ ಹಂಚಿಕೆ ಮಾಡುವುದನ್ನು ಸ್ವಾಗತಿಸಬೇಕು. ಅದನ್ನು ಬಿಟ್ಟು ಪ್ರತಿಭಟನೆ ಮಾಡಿ ನಿವೇಶನ ಹಂಚಿಕೆ ತಡೆಯುವುದು ಸರಿಯಲ್ಲ. ನಿಮ್ಮದೇ ಪಕ್ಷದ ಆಡಳಿತ ಮಂಡಳಿ ಪುರಸಭೆ ಚುಕ್ಕಾಣಿ ಹಿಡಿದಿತ್ತು, ಆಗಲೇ ನಿವೇಶನ ಹಂಚಿಕೆ ಮಾಡಬಹುದಿತ್ತು. ಆದರೆ ನೀವು ಮಾಡಲಿಲ್ಲ. ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಯಾವುದೇ ವಿಚಾರಕ್ಕೆ ಅಡ್ಡಿಪಡಿಸಿದರೆ ಅದರಲ್ಲಿ ಗಾಂಭೀರ್ಯತೆ ಇರಬೇಕು. ಕೆಎಸ್ ಪುಟ್ಟಣ್ಣಯ್ಯ ಅವರು 1998ರಲ್ಲಿ ಶಾಸಕರಾಗಿದ್ದಾಗ ನಿವೇಶನ ರಹಿತರಿಗೆ ಏಕಕಾಲಕ್ಕೆ 1051 ನಿವೇಶನ ಹಂಚಿಕೆ ಮಾಡಿದ್ದರು. ಅದನ್ನು ಬಿಟ್ಟರೆ ಬೇರೆ ಯಾವ ಶಾಸಕರು ಸರ್ಕಾರಿ ಜಮೀನು ಗುರುತಿಸಿ ನಿಯಮದಂತೆ ಸ್ವಾಧೀನತೆ ಪಡೆದು ನಿವೇಶನ ಹಂಚಿಕೆಗೆ ಮುಂದಾಗಲಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್, ಕಾರ್ಯದರ್ಶಿ ಅಶೋಕ್, ಮಾಜಿ ಅಧ್ಯಕ್ಷ ನಾಗರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಟಿ ಗೋವಿಂದೇಗೌಡ, ಪುರಸಭೆ ನಾಮಿನಿ ಸದಸ್ಯರಾದ ಮುರಳೀಧರ್, ಪಟೇಲ್ ರಮೇಶ್, ಉಚ್ಚೇಗೌಡ, ಸೋಮು, ಶರತ್, ಹಾಳಪ್ಪ ಸೇರಿದಂತೆ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತಿ ಇದ್ದರು. ಉಪಾಧ್ಯಕ್ಷರಾದಂಥ ಆಳೆಯರಿದ್ದಾರೆ, ಹಾಗೆ ನಮ್ಮ ಸೋಮಣ್ಣರಿದ್ದಾರೆ, ಹಾಗೆ ರೂಪವರಿದ್ದಾರೆ, ಹಾಗೆ ಹಿರಿಯರಾದಂಥ ಉಚ್ಚೇಗೌಡರಿದ್ದಾರೆ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಅಶೋಕ್ ಅವರಿದ್ದಾರೆ. ಹಾಗೆ ನಮ್ಮ ಇದು ಬಂದಿರತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಿರಿಯರಾದಂಥ ಜಿಲ್ಲಾಧ್ಯಕ್ಷರಾದಂಥ ಕೆಂಪುಗೌಡರು ನಡೆಸಿಕೊಡ್ತಾರೆ. ಕಳೆದ ವಾರ ನಮ್ಮ ಪಾಂಡವಪುರದಲ್ಲಿ ಪುರಸಭೆಯ ಭ್ರಷ್ಟಾಚಾರ ಕುರಿತು ಮಾಜಿ ಸಚಿವರು, ಸಂಸದರು, ಶಾಸಕರಾದಂಥ ಸಿಎಸ್ ಪುಟ್ಟರಾಜರವರ ನೇತೃತ್ವದಲ್ಲಿ ಒಂದು ಚಳುವಳಿನ ಮಾಡಿದ್ದಾರೆ. ಆ ಪ್ರತಿಭಟನೆ ಎರಡು. ಆ ಚಳುವಳಿ ಮಾಡಿರೋದು ಯಾತಕ್ಕೆ ಅಂದರೆ 176 ಸೈಟು ಈಗ ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋದಕ್ಕೆ ರೆಡಿ ಇದೆ. ಹಂಚಿಕೆ ಮಾಡಿಕೆ ರೆಡಿ ಇರೋದ್ರಿಂದ ಅದನ್ನು ನಾವು ಹಂಚಲೇಬೇಕು. ಆದರೆ ನೀವು ಹಂಚಬೇಡಿ, ಅದನ್ನು ಸ್ಟಾಕ್ ಮಾಡಿಕೊಳ್ಳಿ, ಕೊನೆಗೊಂದು ದಿವಸ ಎಲ್ಲರಿಗೂ ಒಮ್ಮೆಗೆ ಹಂಚೋಣ. ಅದು ನ್ಯಾಯನ? ಅದು ಸಾಮಾಜಿಕ ನ್ಯಾಯನೇ ಅಲ್ಲ. ಯಾಕೆಂದರೆ ಯಾರು ಭೂರಹಿತ, ಇವತ್ತು ನಿವೇಶನ ಇರೋದು, ಮನೆ ಇರೋನು ಮುಂದೆ ಒಂದು ದಿವಸ ಭೂರಹಿತ ಆಗ್ಬೋದು, ಮನೆ ಇಲ್ದವನು ಆಗ್ಬೋದು. ಆದರೆ ಯಾರಿಗೆ ಇವತ್ತು ಮನೆ ಇಲ್ವೋ ಅವ್ರಿಗೆ ನಾವು ಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಆ 176 ಮನೆ ಇದನ್ನ ಕೊಡಿಸ್ಬೇಕು ಅಂತ ಆಲೇ ರೆಸಲ್ಯೂಷನ್ ಮಾಡಿದ್ದಾರೆ. ಹಿಂದೆ ಅವರ ಪಕ್ಷದ ಅಧ್ಯಕ್ಷಣಿ ಆಗಿದ್ದಂಥ ಜ್ಯೋತಿ ಲಕ್ಷ್ಮಿ ಬಾಬುರವರ ಅಧ್ಯಕ್ಷತೆಯಲ್ಲೇ ಈ 176 ಸೈಟನ್ನು ಕೊಡಬೇಕು ಅಂದ್ಬಿಟ್ಟು ಒಂದು ತೀರ್ಮಾನ, ರೆಸಲ್ಯೂಷನ್ನೇ ಆಗಿದೆ. ಅದು ಒಂದು ಕಡೆ. ಸರ್ಕಾರದಿಂದ ಒಂದು ಶೋಕಾಸ್ ನೋಟಿಸ್ ಬಂದೈತೆ. ನೀವು ಯಾಕೆ ಹಂಚಿಲ್ಲ, ಇನ್ನೂ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ? ಇವೆಲ್ಲ ಇದ್ದ ಮೇಲೆ ನಾವು ಹಂಚ್ಬೇಕು ತಾನೆ. ಹಂಚೋದು ಕರ್ತವ್ಯ ತಾನೆ. ಆ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಯಾವ ರೀತಿ ಧರ್ಮ? ಅದು ಒಬ್ಬ ತಿಳುವಳಿಕಸ್ತರು ಹಿಂದೆ ಪುರಸಭೆಯಲ್ಲಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರಾದವ್ರೆ, ಬಾಡಿನೇ ಅವರು. ಆ ಕಾಲದಲ್ಲಿ ಹಂಚಿಕೆ ಮಾಡೋರು. ನಾವಿದು ಬೇಡ ಅಂದಿದ್ವಾ? ನಮ್ಮ ಶಾಸಕರು ಇದ್ರು, ಹಂಚಿಕೆ ಮಾಡ್ಬೋದಾಗಿತ್ತು. ಆದ್ರೆ ಅವಾಗ ಹಂಚಿಕೆ ಮಾಡೋದು ಬಿಟ್ಬಿಟ್ಟು ಈಗ ತಡೆ ಹಿಡೀರಿ ಅಂದ್ರೆ ಇದು
ನ್ಯಾಯಸಮ್ಮತ ಅಲ್ಲ. ಯಾವತ್ತು ನಮಗೆ ಫಸ್ಟು ಯಾರು ಕೋಮಕ್ಕೆ ಹೋಗಿದ್ದಾನೆ ಅವನಿಗೆ ನಾವು ಫಸ್ಟು ಔಷಧಿನ ಕೊಡಬೇಕು. ಮನೆ ಇಲ್ದೋದನ್ನು ಫಸ್ಟ್ ಕೊಡ್ಬೇಕು. ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತಾಗೋದಿಲ್ಲ. ಮಾಡ್ಲಿ, ನ್ಯಾಯಯುತವಾದ್ದು ಹೋರಾಟ. ನಾವು ಅಧಿಕಾರದಲ್ಲಿದ್ದಾಗ ಅವ್ರು ಮಾಡ್ಬೇಕು, ಅವ್ರ ಅಧಿಕಾರದಲ್ಲಿದ್ದಾಗ ನಾವು ಮಾಡಬೇಕು. ನಾವು ಬಿಡಿ ರೈತ ಸಂಘ ನಾವು ಎಲ್ಲರ ಮೇಲೂ ಹೋರಾಟ ಮಾಡ್ತೀವಿ, ಭ್ರಷ್ಟ ಅಧಿಕಾರಿಗಳ ಮೇಲೆ ಮಾಡ್ತೀವಿ. ಈಗ ಇನ್ನೊಂದು ಹೇಳೋರು ಅಲ್ಲೇ ಒಬ್ರು ಸದಸ್ಯರು, ಇವರು ಭ್ರಷ್ಟಾಚಾರಿ ಅಂತ. ಯಾರನ್ನ? ಸಿಒನ. ಆದ್ರೆ ಅವರು ಅಧಿಕಾರದಲ್ಲೇ ಇದ್ರಲ್ಲ, ಅವತ್ತು ಅವ್ರು ಭ್ರಷ್ಟಾಚಾರ 1.25 ವರ್ಷ ಆಯ್ತು ಬಂದವರು. ಅವತ್ತು ಅವ್ರ ಭ್ರಷ್ಟಾಚಾರ ಇವ್ರ ಕಣ್ಣಿಗೆ ಬೀಳ್ಲಿಲ್ವಾ? ಅಥವಾ ಇವ್ರಿಗೆ ಅವ್ರು ಸಹಕರಿಸುತ್ತಿದ್ರ? ಅವತ್ತಿಲ್ದೋದು ಇವತ್ತಂಗೆ ಇವ್ರ ಅಧಿಕಾರ ಓದೇಟ್ಗೆ ಭ್ರಷ್ಟಾಚಾರಿ ಸಿಒ. ನಾನು ಹೇಳೋದು ಇರ್ಬೋದು, ಭ್ರಷ್ಟಾಚಾರನೇ ಇರ್ಬೋದು, ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಆದ್ರೆ ಯಾಕೆ ಹೀಗೆ ಹೇಳ್ಬೇಕು? ಮೊದ್ಲೇ ಹೇಳ್ಬೇಕಾಗಿತ್ತಲ್ಲ. ಅವ್ರದ್ದೇ ಬೋರ್ಡು, ವಿರೋಧ ಪಕ್ಷದವ್ರು ಬೇಡ, ಅವ್ರದ್ದೇ ಫುಲ್ ಬೋರ್ಡ್ ಇತ್ತು. ಆ ಬೋರ್ಡ್ ಅಲ್ಲಿ ಹೇಳ್ಬೋದಾಯ್ತಲ್ಲ, ಭ್ರಷ್ಟಾಚಾರಿ ನೀವು ಅಂತ ಒಂದು ಲೋಕಾಯುಕ್ತಕ್ಕೋ ಯಾವ್ದೋ ಒಂದು ತನಿಖೆಗೆ ಒಳಪಡಿಸ್ಬೋದಾಗಿತ್ತಲ್ಲ. ಅದು ಬಿಟ್ಬಿಟ್ಟು ಅವರೆಲ್ಲ ಕೆಳಕ್ಕೆ ಇಳಿದ ಮೇಲೆ ಅವ್ರು ಭ್ರಷ್ಟಾಚಾರಿ, ಇವ್ರನ್ನ ಸಾಕೊಂಡಿದ್ದಾರೆ. ನಾವು ಅವ್ರ ಭ್ರಷ್ಟಾಚಾರಿ ಆದ್ರೆ ಅವ್ರ ವಿರುದ್ಧನೂ ನಾವು ಹೋರಾಟ ಮಾಡಿದೀವಿ. ಈಗ ಆಲ್ರೆಡಿ ನಾವು ಮಾಡಿದೀವಿ. ಆಲ್ರೆಡಿ ಅವ್ರ ಹತ್ರ ಹೋಗಿ ನಾವು ಚಳುವಳಿ ಮಾಡಿದೀವಿ. ಹೌದು, ಯಾವುದೇ ಒಂದು ಆರೋಪ ಮಾಡ್ಬೇಕಾದ್ರೆ ಅದಕ್ಕೆ ಗಂಭೀರತೆ ಬೇಕು. ಯಾರು ಬೇಸರ ಮಾಡ್ಕೋಬೇಡಿ. ಯಾಕೆಂದ್ರೆ ನಮ್ಮ ಇದ್ರ ಗಾದೆಗಳವೆ, ಅದೇನೋ ದನ ತಿನ್ನೋನ್ಗೆ ಗೊಬ್ಬರದಾಣಿ ಅಂತ. ಮಾಡೋದೆಲ್ಲ ಮಾಡ್ಬಿಟ್ಟು ಗೊಬ್ಬರದ ಮೇಲೆ ಆಣೆ ಇಕ್ಕಂದ್ರೆ ಆಯ್ತು. ಆಮೇಲೆ ನೀವು ಇತಿಹಾಸ ತಗೊಳ್ಳಿ. ಪಾಪ ನಮ್ಮಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಶಾಸಕರೆಲ್ಲ ಅಧಿಕಾರನ ನಡೆಸಿದ್ದಾರೆ. ಆದರೆ 1994ರಿಂದ 99ರವರೆಗೆ ಪುಟ್ಟಣ್ಣಯ್ಯವರ ಮೊದಲನೇ ಅವಧಿಯಲ್ಲೇ ಇತಿಹಾಸದಲ್ಲಿ 1051 ಸೈಟ್ ಹಂಚಿದ್ದು ಇತಿಹಾಸ. ಅಲ್ಲಿಂದ ಇಲ್ಲಿವರೆಗೆ 6 ಸೈಟ್ ಹಂಚಿಲ್ಲ. ನೀವು ತೆಗೆದು ನೋಡಿ, ಸೈಟ್ ಹಂಚಿಲ್ಲ. ಈಗ 2006-7ರಲ್ಲಿ ನಾನು ಸೈಟ್ ಹಂಚಿದ್ದೀನಿ ಅಂತ ಹೇಳ್ತಾರೆ. ಯಾವ ಸೈಟ್ ಹೇಳ್ತೀನಿ, ಯಾವ ಸೈಟ್ ಹಂಚಿದ್ದಾರೆ? ಪಾಪ ನಮ್ಮ ನಿವೇಶನ ಇಲ್ದೋದವರು ನಮ್ಮೂರಲ್ಲೂ ಕಟ್ಕೊಂಡಿದ್ದೀವಿ. ಕಾಲುವೆ ನೀರಾವರಿ ಇಲಾಖೆಗೆ ಸೇರಿದಂತ ಜಾಗದಲ್ಲಿ ನಾವು ಅಕ್ರಮವಾಗಿ ಕಟ್ಕೊಂಡಿದ್ದೀವಿ. ಅದನ್ನ ಓಲಿ ಸಕ್ರಮ ಮಾಡಿದ್ದೀರಾ? ಓಲಿ ನೀವು ಸಕ್ರಮ ಮಾಡಿದ್ದೀರಾ ಅಂತ. ಯಾವತ್ತೂ ನೀರಾವರಿ ಇಲಾಖೆಗಿರೋದು ವಸತಿ ನಿಗಮಕ್ಕೋ ಯಾವ್ದಕ್ಕೋ ಬರಬೇಕು ಆ ಜಾಗ. ಆಮೇಲೆ ಅವ್ರಿಗೆ ಸಕ್ರಮ ಹೇಳ್ಬಿಟ್ರೆ ಏನೆಲ್ಲ ಕಿವಿಗೂ ಮಾಡ್ಕೊಂಡ್ ಕುಂತಿದಾರ. 500 ಸೈಟ್, 500 ಮನೆನೇ ಹಂಚ್ಬಿಟ್ಟಿವಿ ಅಂತ. ಸೈಟ್ ಅಲ್ಲ, ಅದು ಮನೆನೇ. ಪಾಪ ಅವ್ರ ಮನೆ ಕಟ್ಕೊಂಡವ್ರೆ 10-15ರಲ್ಲೋ 20-15ರಲ್ಲೋ ಎಷ್ಟೆಷ್ಟು ಅವ್ರು ಸಿಕ್ತಂಗೆ ಕಟ್ಕೊಂಡಿದ್ದಾರೆ. ನಾವು ಅವ್ರಿಗೆ ಸೈಟ್ ಕೊಡಿಕ್ ಆಗ್ದೋದ್ರಿಂದ ನಾವು ಅವ್ರಿಗೆ ಪೂರಕವಾಗಿ ನಿಂತಿದ್ದೀವಿ. ನಾವು ಅವ್ರಿಗೇನು ಯಾರಿಗೂ ವಿರೋಧ ಮಾಡಿಲ್ಲ. ನಮ್ಮೂರಲ್ಲೂ ಒಳ್ಳೊಳ್ಳೆ ಮನೆನೇ ಕಟ್ಕೊಂಡಿದ್ದಾರೆ. ಯಾಕೆಂದ್ರೆ ನಿವೇಶನ ಇಲ್ದೋದವ್ರು ಕಟ್ಕೊಂಡಿದ್ದಾರೆ. 1-2 ನಿವೇಶನ ಇರೋರು ಕಟ್ಕೋಬಹುದು. ಇಷ್ಟೆಲ್ಲ ಯಾಕೆ ಹೇಳ್ತೀರಿ? ಆಮೇಲೆ ಆರೋಳ್ಳಿ ಸೈಟ್, ಆರೋಳ್ಳಿಗೆ ಹಂಚಿ ಅಂತ ಹೇಳಿದ್ದೀರಿ ಮಾನ್ಯ ನಮ್ಮ ಸಚಿವರು, ಮಾಜಿ ಸಚಿವರು. ಆರೋಳ್ಳಿ ಸೈಟ್ ಆರೋಳ್ಳಿಯವ್ರಿಗೆ ಹಂಚೋದಾಗಿದ್ರೆ ಪುಟ್ಟಣ್ಣಯ್ಯರು ಮಾಡಿದಂತ ಸೈಟಿನ ಜಾಗನ ಕರ್ನಾಟಕ ಪೊಲೀಸ್ ಇಲಾಖೆಗೆ ನೀವು G+2 ಮಾಡೋದಿಕ್ಕೆ, ಮನೆ ಕಟ್ಟೋದಿಕ್ಕೆ ಅದನ್ನ ರೆಸಲ್ಯೂಷನ್ ಇದು ಮಾಡಿದ್ರಿ. ಯಾಕೆ ಮಾಡಿದ್ರಿ? ಪಾಪ ಅವತ್ತು ಆರೋಳ್ಳಿಯವ್ರು ಕಾಣ್ಲಿಲ್ವಾ? ನೀವು ಮಾಡೋದೆಲ್ಲ ಸರಿ, ನಾವೇನಾರ ಮಾಡಿಕೋದು ತಪ್ಪ? ಅವತ್ತೇ ಕಾಣ್ಲಿಲ್ಲ? ಅದಿಲ್ದೇನೆ ಕೊಡ್ಬೇಕು. ಒಂದು ಬಾಲಕಿಯರ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ಕೊಟ್ಟಿದ್ದೀರಿ 5 ಕುಂಟೆ. ಅವತ್ತೇ ಕಾಣ್ಲಿಲ್ಲ? 5 ಜನ ಫಲಾನುಭವಿಗಳಿಗೆ, ಆರೋಳ್ಳಿಯವ್ರಿಗೆ ಸೈಟು
ಸಿಗ್ತಿಲ್ವಾ? ಇವನ್ನ ಬರೀ ಇದಕ್ಕೋಸ್ಕರ ಮಾತಾಡಬೇಡಿ, ಮಾತಾಡಿ. ಪೊಲೀಸ್ ಇಲಾಖೆ ಕೊಟ್ಟಿರೋದು ನೀವು ಇರ್ಲಿ, ನಾನು ಹೇಳೋದು ಅದು ಹೇಳ್ತಾರೆ. ಅದಲ್ದೇನೆ ಇದೆಲ್ಲ ಚಂದ್ರೆ ಬಡಾವಣೆ ಮುಂಭಾಗದಲ್ಲಿ 25 ಎಕರೆನ ನಾನು ಅಕ್ವೈರ್ ಮಾಡೋದಿಕ್ಕೆ ಕೊಟ್ಟಿದ್ರೆ ಕಾಪಿ ಕೊಡಿ, ನೀವೆಲ್ಲೆಲ್ಲಿ ಮೂವ್ ಮಾಡಿದ್ದೀರಿ ಅದನ್ನೊಂದು ವ್ಯವಸ್ಥೆ ಮಾಡಿ. ನಿಮ್ಮಿಂದ ನಾವು ನಿಂತ್ಕೊತೀವಿ, ಹೋರಾಟ ಮಾಡ್ತೀವಿ. 25 ಎಕರೆ ನಮ್ಮ ಬಡ ಜನತೆಗೆ ಸಿಕ್ಲಿ. ಎಲ್ಲಿ ಕೊಟ್ಟಿದ್ದೀರಿ ಕೊಡಿ, ನಿಮ್ಮಿಂದಗಳೇ ನಾವು ಹೋರಾಟ ನಾವು ಬರ್ತೀವಿ. ಯಾಕೆಂದ್ರೆ ನಮಗೆ ಮುಖ್ಯ ಇರೋದು ನಮ್ಮ ಮತದಾರರ ಒಂದು ಭವಿಷ್ಯನ ನಾವು ಕಾಪಾಡಬೇಕಾಗಿರೋದು. ಕೊಡಿ 25 ಎಕರೆ ಎಲ್ಲಿ ಕೊಟ್ಟಿದ್ದೀರಿ ಹೇಳಿ. ಸುಮ್ಮನೆ ತೋರಿಕೆ ಮಾತು ಬೇಕಾಗಿಲ್ಲ. ತೋರಿಕೆ ಮಾತಿಗೆ ಇವತ್ತು ಬೆಲೆನೂ ಇಲ್ಲ. ಅಷ್ಟೋ ಇಷ್ಟೋ ಪ್ರಾಮಾಣಿಕವಾಗಿ ನಮ್ಮ MLA ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಭಂಗ ಮಾಡ್ತೀರಿ ನೀವು? ಮಾಡಿ. ಆ ಚೀಫ್ ಆಫೀಸರು ಕೆಟ್ಟವನಾದ್ರೆ ಹೋರಾಟ ಮಾಡಿ. ಅವತ್ತೇ ಒಂದು ರೆಸಲ್ಯೂಷನ್ ಮಾಡ್ಬೋದಾಗಿತ್ತಲ್ಲ. ನಿಮ್ದು ಪೂರ್ಣ ಕಮಿಟಿ ಇತ್ತು. ಆಯ್ತೆ ಕಟ್ಸಿದ್ದೀನಿ. ಹೌದು, ಅವರೇ ಕಟ್ಸಿರೋದು, ಇನ್ಯಾರು ಕಟ್ಸಿಲ್ಲ ಹೇಳ್ತೀವಿ ನಾವೇ. ಅವರೇ ಬಸ್ ಸ್ಟ್ಯಾಂಡ್ ಮಾಡಿದವರು, ಅವರೇ ಅವ್ರ ಕಾಲದಲ್ಲೇ ಬಸ್ ಸ್ಟ್ಯಾಂಡ್ ಆದದ್ದು. ಆ ಜಾಗವ ನೀವು ಮಾಡಬೇಕಾದ್ರೆ ಆರೋಗ್ಯ ಇಲಾಖೆದು ಮತ್ತು ತೋಟಗಾರಿಕೆ ಇಲಾಖೆ ಜಾಗನ ಅದಕ್ಕೆ ಕನ್ವರ್ಟ್ ಮಾಡಿ ಅವ್ರಿಗೆ ಫಸ್ಟ್ ಬರೆದು KSRTC ಅವ್ರಿಗೆ ಕಟ್ಸಿದ್ದೀರಿ. ಅದೇ ವ್ಯವಸ್ಥೆ ಇಲ್ಲೂ ಮಾಡೋದೇ. ಯಾಕೆ ಮಾಡಲಿಲ್ಲ ನೀವು? ಯಾಕೆ ಮಾಡಲಿಲ್ಲ? ಯಾವತ್ತೂ ನಮ್ಮೂರಲ್ಲೂ 9 ಎಕರೆ ಇರಿಗೇಷನ್ ಲ್ಯಾಂಡ್ ಇದೆ. ನಾವು ಅವಾಗ ಪುಟ್ಟಣ್ಣಯ್ಯರು ಮಾಡರ್ನೈಸೇಷನ್ BC ಮಾಡಿದಾಗ 9 ಎಕರೆ ಉಳಿಸಿದೀವಿ. ಆ 9 ಎಕರೆಲಿ 2 ಎಕರೆನ ಜೂನಿಯರ್ ಕಾಲೇಜ್ಗೆ ಇವ್ರ ಕಾಲದಲ್ಲೇ ಬರೆಸ್ಕೊಂಡ್ರು. ಜೂನಿಯರ್ ಕಾಲೇಜ್ಗೆ ಇರಿಗೇಷನ್ ನಿಂದ ಎಜುಕೇಶನ್ ಇದಕ್ಕೆ ಬರದೆ ಅಲ್ಲಿ ಜೂನಿಯರ್ ಕಾಲೇಜ್ ಕಟ್ಟಿದ್ರು. ಆ ವ್ಯವಸ್ಥೆ ಆಗಬೇಕು. ನಾನು ಸುಮ್ಮನೆ 600 ಸೈಟ್ ಕೊಟ್ಬಿಟ್ಟೆ ಅಂತಂದ್ರೆ ಅವ್ರಿಗೆ ಯಾವತ್ತಾರ ಒಂದು ದಿವಸ ಇದು ಬಂದರೆ ಏನು ಮಾಡೋದು? ಅವ್ರು ಎಲ್ಲಿ ಹೋಗ್ತಾರೆ? ಆಮೇಲೆ ಇಲ್ಲಿ ಪಾಂಡವಪುರದಲ್ಲಿ ಬಡ ಜನತೆಗೇನು ಅನುಕೂಲ ಇಲ್ಲ. ಈ ಬೇರೆ ಸೈಟ್ಗಳು ಸಿಗ್ತವಲ್ಲ, ಅವು ಏನು ಈಗ ಒಂದು ಇದಾಗಬೇಕಾದ್ರೆ ಅಲಿನೇಷನ್ ಲ್ಯಾಂಡ್ ಆಗಬೇಕು ಅಥವಾ ಗ್ರಾಮ ಪಂಚಾಯಿತಿ ಲ್ಯಾಂಡ್ ಆಗಬೇಕು. ಅದು ಯಾವುದೂ ಅಲ್ಲ. ಬೇರೆ ಜಾಗದಲ್ಲಿ ಅವ್ರಿಗೆ ಈ ಸ್ವತ್ತು ಎಲ್ಲನೂ ಮಾಡಿ UGD ಕನೆಕ್ಷನ್ ಕೊಡ್ಸಿದ್ದೀರಿ ನಿಮ್ಗೆ ಬೇಕಾದವ್ರಿಗೆ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ. UGDಗೆ ನಿಮಗೆ ಬೇಕಾದವ್ರಿಗೆಲ್ಲ ಅವಕಾಶ ಮಾಡ್ಕೊಂಡಿದ್ದೀರಲ್ಲ, ಸಂಪೂರ್ಣ ತನಿಖೆ ಮಾಡಿಸಿ, ಎಲ್ಲರಿಗೂ ಅನುಕೂಲ ಆಗಲಿ. ರಿಂದ ಇಲ್ಲಿವರೆಗೂ ಕೂಡ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಪುರಸಭೆಗಳಲ್ಲಿ, ಟೌನ್ ಪಂಚಾಯತಿಗಳಲ್ಲಿ ನಿವೇಶನಗಳನ್ನು ಕೊಟ್ಟವ್ರೆ. ಕೆಲವು ಅಕ್ವೇಷನ್ ಮಾಡಿಕೊಟ್ಟವ್ರೆ, ಕೆಲವು ಇರೋ ಜಾಗಕ್ಕೆ ನಿವೇಶನ ಪ್ರಪ್ರಥಮ ಬಾರಿಗೆ ನಿವೇಶನ ಕೊಡಬೇಕು ಅಂದ್ಬಿಟ್ಟು ಅಕ್ವೇಷನ್ ಏನಾರ ಮಾಡಿದ್ರೆ ಅದು ಕೇಸ್ ಪುಟ್ಟಣ್ಣಯ್ಯರು ಮಾತ್ರ. ಇನ್ಯಾರು ಕೂಡ ಒಂದೇ ಒಂದು ಕುಂಟೆಯನ್ನು ಅಕ್ವೇಷನ್ ಮಾಡಿಲ್ಲ ಇಡೀ ಟೌನಲ್ಲಿ. ಅಕ್ವೇಷನ್ ಅಂದ್ರೆ ಯಾವ ತರ ಮಾಡಿದವರು? ರೈತರಿಗೆ ಮೋಸನೂ ಮಾಡ್ತಾನೆ, 614 ಅನ್ನೋ ರೀತಿ ಮಾಡಿ ಅವ್ರಿಗೆ ಸರ್ಕಾರ ಕೊಡೋ ದುಡ್ಡು ಇಸ್ಕೊಂಡು ಜಮೀನು ಕಿತ್ಕೊಳ್ತಾನೆ, ನೇರ ಖರೀದಿ ಮಾಡಿದ್ರು. ಇದು ನಿಜವಾಗ್ಲೂ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಯಾರಿಗೂ ತೊಂದರೆ ಆಗಬೇಕಾದ ರೀತಿಯಲ್ಲಿ ನೇರ ಖರೀದಿ. ಅವತ್ತಿನ ಬೆಲೆ ಏನಿತ್ತು ಅವತ್ತಿನ ಬೆಲೆಗೆ ಆಶ್ರಯ ಯೋಜನೆಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಕೊಂಡ್ಕೊಂಡ್ರು ಆ ಜಮೀನ. ಇವ್ರೆಲ್ಲ ಓದಿಲ್ಲ. ಯಾಕೆ ಒಂದೇ ಒಂದು ಕುಂಟೆ ಜಮೀನನ್ನ ಅಕ್ವೇಷನ್ ಮಾಡಿಕ್ಕೆ ಇವರು ಮುಂದಾಗ್ಲಿಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತಲ್ಲ. ಅದನ್ನ ನೀವೇ ಪತ್ರಿಕರ್ತ ನೀವೇ ಅವ್ರನ್ನ ಕೇಳ್ಬೇಕಂತ ಅನಿಸ್ತದೆ ನನಗೆ. ಇದ್ರ ಜೊತೆಗೆ
ನಮ್ಮ ಕೆಂಪೇಗೌಡರು ನಾಯಕರು ಹೇಳ್ದಂಗೆ ವಿಸಿ ನಾಲೆ ಜಾಗವನ್ನು ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ, ಈಗ ಪ್ರತಿಯೊಂದು ಇಲಾಖೆಯಲ್ಲಿ GPS ಮಾಡ್ತಾ ಇದೆ. ನಿಮ್ಮ ಇಲಾಖೆ ಜಾಗಗಳನ್ನ ನೀವು ಕಾಯ್ದಿರಿಸ್ಕೊಳ್ಳಿ, ನಿಮ್ಮ ಇಲಾಖೆ ಜಾಗನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ. ವಿಸಿ ನಾಲೆ ಜಾಗ ವಿಶ್ವೇಶ್ವರ ನಾಲೆ ತೆಗೆದಾಗ್ಲೇ 614 ಆಗಿದೆ. ಅವ್ರು ಆ ಜಾಗ ಬಂದು GPS ಮಾಡ್ಕೊಂಡ್ರೆ ಇವ್ರು ಕೊಟ್ಟಿರೋ ಹಕ್ಕುಪತ್ರ ಏನಾಗ್ಬೇಕು? ಅಲ್ಲಿ ಬಡಜನಗಳಿಗೆ ಮೋಸ ಮಾಡಿದಾರ, ನಿಜವಾಗ್ಲೂ ಹಕ್ಕುಪತ್ರ ಕೊಟ್ಟಿದಾರ? ಆವೇಶ ಪಟ್ಕೊಂಡು ಆತರದಲ್ಲಿ ನಾನು ಏನೋ ಮಾಡ್ತೀನಿ ಅನ್ನೋದು ಬದಲು ಈಗಲೇ ಅವರೇ ಮುಂದಾಳತ್ವ ವಹಿಸಿ ಏನ್ ವಿಸಿ ನಾಲೆ ಜಾಗ ಇದೆ ಅದನ್ನ ಹಸ್ತಾಂತರ ಮಾಡಿಕೆ, ಆಶ್ರಯ ಸಮಿತಿಗೆ ಹಸ್ತಾಂತರ ಮಾಡಿಕೆ ಅವರೇ ಮುಂದಾಗ್ಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ನಾನು ಈ ಸಭೆ ಅನುಮೋದನೆ ಕೊಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರು ನಿಜವಾಗ್ಲೂ ನಾನು ಸ್ವಾಗತಿಸ್ತೀನಿ ಮತ್ತು ಅವ್ರು ತುಂಬಾ ಗೌರವಿಸ್ತೀನಿ. ಆ ಜಾಗ ಯಾವುದು ಅಂತೇಳಿ ಒಂದು ಸಮಿತಿ ಮಾಡಿ ಅಥವಾ ಅವರೇ ನೇರವಾಗಿ ಹೋಗಿ ಮುಖ್ಯ ಅಧಿಕಾರಿಗಳನ್ನೋ ತಹಸೀಲ್ದಾರ್ನೋ AC-ಯರ್ನೋ DC-ಯರ್ನ ಕರ್ಕೊಂಡು ಆ ಜಾಗ ಗುರುತು ಮಾಡಿ ಈ ಜಾಗ ನಾನು ಅನುಮೋದನೆ ಪಡಿಸಿದ್ದೀನಿ ಹಿಲ್ ಸೈಟ್ ಅಂತ ಹೇಳಿ ನಿಜವಾಗ್ಲೂ ನಾವು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ನಾವು ಆ ಜಾಗ ಯಾವ್ದು ಅಂತ ಹೇಳಿ ಅವರೇ ಗುರುತು ಮಾಡ್ಕೊಡ್ಬೇಕಂತ ಮನವಿ ಮಾಡ್ಕೊಡ್ತೀವಿ. ಆಮೇಲೆ ನಾವು ಯಾವತ್ತು ಚಳವಳಿಗಾರರು ಅಧಿಕಾರಿಗಳ ವಿರುದ್ಧ, ರಾಜಕಾರಣಿಗಳ ವಿರುದ್ಧ, ನಾವು ಮತ ಚಲಾವಣೆ ಮಾಡದಂತ ಜನಪ್ರತಿನಿಧಿಗಳ ವಿರುದ್ಧ ನಾವು ಧಿಕ್ಕಾರ ಕೂದಷ್ಟು ಅವ್ರ ಭ್ರಷ್ಟಾಚಾರವನ್ನ ಈಚೆ ಕೇಳಿದ್ರಷ್ಟು ಮೊದಲೇ ಚಳುವಳಿಗಾರರು, ಮೊದಲೇ ಎಲ್ಲಾ ಪಕ್ಷದಿಂದ, ಕಾರ್ಯಕರ್ತರಿಂದ, ಅಧಿಕಾರಿ ವರ್ಗದಿಂದ ಮೊದಲು ನಾವು ಬೀದಿಗಳಿದ್ರೆ ನಾವೇ ಯಾರೋ ಚಳುವಳಿಗಾರ ಹಾಗಂತ ಹೇಳಿ ನಾವೇನು ಪುರಸಭೆ ಮುಖ್ಯಾಧಿಕಾರಿಗಳನ್ನ ನಾವು ಪರವಾಗಿ ನಾನು ಹೋಲಿಸ್ತೇಲ್ಲ. ತಪ್ಪು ಮಾಡಿ ಅಂತ ಹೇಳರೆ ನಾವು. ಆದ್ರೆ ಇವ್ರು ಹೇಳದ ಆರೋಪ ಹೆಂಗದೆ ಅಂದ್ರೆ JDS ಪಕ್ಷದ ಸದಸ್ಯರು ಆ ಪುರಸಭೆ ಒಳಗೆ ಇರೋ ಗಂಟ ಭ್ರಷ್ಟಾಚಾರ ನಡೆದಿಲ್ಲ. ನಾವು ಕೆಳಗಿಳಿದ ಮೇಲೆ ಭ್ರಷ್ಟಾಚಾರ ನಡೀತದೆ. ಈಗ ನಮ್ಮ ಕಾಂಗ್ರೆಸ್ ಮತ್ತು ರೈತ ಸಂಘ ಸದಸ್ಯರು ಇಲ್ವಾ ಅಲ್ಲಿ? ಹಂಗಾರೆ ಇವ್ರು ಇದ್ದಾಗಷ್ಟೇ ಭ್ರಷ್ಟಾಚಾರ ನಡೀಕಿಲ್ಲ ಅಂತಂದ್ರೆ ಪ್ರತಿ ಸತಿ ಇವರೇ ಆಯ್ಕೆ ಆಗ್ಬೇಕು ಅನ್ನೋ ಉದ್ದೇಶನ ಹುನ್ನಾರ. ಇದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ನನಗೆ ಆಗಿದ್ಮೇಲೆ ಇವರು ಅಧಿಕಾರದಲ್ಲಿ, ಇವರ ಅಧ್ಯಕ್ಷ ಇವ್ರ ಬಾಡಿನಲ್ಲೇ ಅಧಿಕಾರ ಇದ್ದಾಗ ಮುಖ್ಯ ಅಧಿಕಾರಿಗಳ ವಿರುದ್ಧವಾಗಿ ಕೆಲವು ಪ್ರತಿಭಟನೆಗಳು ನಡೆದವೆ. ಆಗ ಇವ್ರು ಯಾಕೆ ಬೆಂಬಲಿಸ್ತಿಲ್ಲ ಪ್ರತಿಭಟನೆನ? ಈ ಪ್ರತಿಭಟನೆ ನಡೀತಾ ಇದೆ, ಅವ್ರು ಕೇಳೋದು ಸತ್ಯ ಆಗದೆ, ಈ ಚೀಫ್ ಆಫೀಸರ್ನ ಕೂಡಲೇ ಅಮಾನತುಗೊಳಿಸಿ ಇಲ್ಲ ವರ್ಗಾವಣೆ ಮಾಡಿ ಅಂತೇಳಿ ಯಾವ ಮೇಲಧಿಕಾರಿಗಳಿಗೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ, ಮೀಟಿಂಗ್ ಕರೆದಿ. ಯಾಕೆ ಮಾಡ್ಲಿಲ್ಲ? ಅಂದ್ರೆ ನಮ್ಮ ಸದಸ್ಯರಿದ್ದಾಗ ಯಾರಪ್ಪ ಯಾಕೆ ಮಾಡ್ತಾರೆ? ಇದೆಲ್ಲ ಮಾಡೋದಿಲ್ಲ, ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ನಿವಾಸಿಗಳಿಗೆ ಆದ್ರೆ ತಾನೇ ಅದಕ್ಕೊಂದು ಕ್ರೈಟೀರಿಯಾ ಇರುತ್ತೆ, ಏನೋ ಒಂದು ನಿಬಂಧನೆ, ಇಂಥವ್ರಿಗೆ ಸೈಟ್ ಕೊಡ್ಬೇಕು ಅಂತ. CO ಸಂಬಂಧಿಕರು ಇಲ್ಲಿದ್ದಿ ನಿವೇಶನ ಇಲ್ದೇನೆ ಇದ್ರೆ ಮಾನದಂಡ ನಾವು ಮಾಡ್ಬೇಕು ಅವರು. ಆದ್ರೆ ನಾವು ಇನ್ನೂ ಇದು ಮಾನದಂಡ ಮಾಡೇ ಇಲ್ಲ, ಈ ಪ್ರಕ್ರಿಯೆ ಶುರುನೇ ಮಾಡಿರ ನಮ್ಮ ಇದರಿಂದ ಇನ್ನೂ ಆಲೆ ನೋಡಿ ಸಂಘಟನೆ ಇವೆಲ್ಲ ಸಂಘಟನೆ ಸಾಕು. ಯಾರೊಬ್ರು ಪುರಸಭಾ ಸದಸ್ಯ ಯಾರೊಬ್ರು ಸದಸ್ಯ ಯಾರೊಬ್ರು ಸರ್, ಈಗ ಪಾಂಡವಪುರ ಪುರಸಭೆ ವಿಚಾರವಾಗಿ ನಮ್ಮ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣನವರು ಶಾಸಕರಾದ ನಂತರ ಅವ್ರು ತಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕ್ರಮಗಳ ಬಗ್ಗೆ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರಗಳನ್ನ ನಾನು ತಮ್ಮ ಮೂಲಕ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಸರ್. ಈಗಾಗಲೇ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣನವರು ಇಡೀ ಪಾಂಡವಪುರ ಪಟ್ಟಣದ ಟೌನ್ಗೆ ಏನು ಡೆವಲಪ್ಮೆಂಟ್ಸು, ಅದರಲ್ಲಿ ವಿಶೇಷವಾಗಿ ಹಳೆ ಬಸ್ ಸ್ಟ್ಯಾಂಡು ಮತ್ತು ಮಾರ್ಕೆಟ್ಗಳು, ವಿಶೇಷವಾಗಿ ಪುರಸಭೆಯ ಆದಾಯದ ಹಿತದೃಷ್ಟಿಯಿಂದ ನಮ್ಮದು ಲೋಕಲ್ ಸೆಲ್ಫ್ ಗೌರ್ಮೆಂಟು, ಸ್ಥಳೀಯ ಸಂಸ್ಥೆಗೆ ಸ್ಥಳೀಯವಾಗಿ ನಾವು ಆರ್ಥಿಕ ಅಭಿವೃದ್ಧಿ ಹೊಂದಿದ್ರೆ ನಮ್ಮೆಲ್ಲ ಏನು ಸಮಸ್ಯೆಗಳಿರ್ಬೋದು, ಅದು ಆರೋಗ್ಯಕರವಾದಂಥ ವಿಚಾರ ಇರ್ಬೋದು, ಅಥವಾ ರಸ್ತೆ ಅಭಿವೃದ್ಧಿ ಇರ್ಬೋದು, ಅಥವಾ ಮಾರ್ಕೆಟ್ ಅಭಿವೃದ್ಧಿ ಇರ್ಬೋದು, ಎಲ್ಲ ವಿಷಯವಾಗಿ ಅವರು ಒಂದು ಮಾಸ್ಟರ್ ಪ್ಲ್ಯಾನ್ನೇ ರೆಡಿ ಮಾಡಿಸಿದ್ದಾರೆ ಸರ್. ದೆಹಲಿ ಮೂಲದಿಂದ ಮತ್ತು ಬೆಂಗಳೂರು ಮೂಲದಿಂದ ಎಲ್ಲರನ್ನೂ ಎಕ್ಸ್ಪರ್ಟ್ಗಳೇನಿದ್ದಾರೆ ಅವ್ರನ್ನೆಲ್ಲ ಕರೆಸಿ, ಪರಿಣಿತರನ್ನು ಕರೆಸಿ ಈಗಾಗಲೇ ಸಮಗ್ರವಾಗಿ 275 ಕೋಟಿ ರೂಪಾಯಿನ ವೆಚ್ಚದಲ್ಲಿ ಒಂದು NGOs ಆರ್ಗನೈಸೇಷನ್ ಅವ್ರನ್ನು ಒಳಗೊಂಡಂತೆ ಸರ್ಕಾರದ ಸಹಾಯಧನವನ್ನು ಪಡ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನನ್ನು
ಮಾನ್ಯ ದರ್ಶನ್ ಪುಟ್ಟಣ್ಣವರು ರೆಡಿ ಮಾಡಿ ನಮಗೆಲ್ಲ ಈಗ ಏನು ಅವ್ರು ಕಳೆದ ಬಾರಿ ಆಡಳಿತ ಮಂಡಳಿ ಇತ್ತು ಅವರನ್ನು ಜೊತೆಗೂಡಿ ನಮ್ಮ ಜನತಾದಳದ ನೇತೃತ್ವದಲ್ಲಿದ್ದಂಥ ಆಡಳಿತ ಮಂಡಳಿಯ ನೇತೃತ್ವದಲ್ಲೇ ಅದನ್ನೆಲ್ಲನೂ ಪ್ರದರ್ಶನ ಮಾಡಿ ಯಾವ ರೀತಿ ಪ್ಲ್ಯಾನ್ ಆಗಬೇಕು ಎಲ್ಲ ಸಲಹೆ ಸಹಕಾರವನ್ನು ತೆಗೆದುಕೊಂಡು ಒಂದು ಇಡೀ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ರೂಪಿಸಿರ್ತಕ್ಕಂಥವರು ಮಾನ್ಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವರು. ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವಿರತವಾಗಿ ಅವರು ಸಹ ಶ್ರಮ ಪಡ್ತಾ ಇದ್ದಾರೆ. ಇನ್ನೂ ಒಂದು ವಿಷಯವಾಗಿ ಅವರು ಡೇ 1 ಶಾಸಕರಾದ ಮೊದಲನೇ ದಿವಸದಿಂದ ನಮ್ಮೆಲ್ಲರ ಒತ್ತಾಯ ಏನಿದೆ ಅಂತಂದರೆ ಅವ್ರ ತಂದೆಯವ್ರ ಕಾಲದಲ್ಲಿ ಕ್ರಮಬದ್ಧವಾಗಿ ಸೈಟ್ಗಳನ್ನ 1057 ಸೈಟ್ಗಳನ್ನ ನಾನು ಅವ್ರ ಜೊತೆಯಲ್ಲಿ ಪುರಸಭಾ ಸದಸ್ಯ ಆಗಿದೆ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಇವರು ಅಷ್ಟೇ ಜವಾಬ್ದಾರಿಯುತವಾಗಿ ಈ ಜನಗಳ ಒಂದು ಕಷ್ಟ ಕಾರ್ಪಣ್ಯಗಳ ಟೌನಲ್ಲಿ 1994ಇದ್ದಂಥ ಪಾಪ್ಯುಲೇಷನ್ಗೆ 2026ನೇ ಇಸ್ವಿಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಏನಿದೆ ಜನಗಣತಿ ಜನಸಾಂದ್ರತೆ ವಿಚಾರನ ತಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಹಿತದೃಷ್ಟಿಯಿಂದ ಪಾಂಡವಪುರ ಟೌನ್ಗೆ ಇನ್ನೂ 1500 ನಿವೇಶನಗಳ ಅವಶ್ಯಕತೆ ಖಂಡಿತ ಇದೆ. ಅದನ್ನು ಅವ್ರು ಗಮನಕ್ಕೆ ತಂದಿದ್ದೀವಿ. ಕೌನ್ಸಿಲ್ ಮುಖೇಣ ವೈಯಕ್ತಿಕವಾಗಿ ನಮ್ಮ ಲೀಡರ್ಗಳ ಮುಖೇಣ ಅದ್ರ ಬಗ್ಗೆ ತುಂಬ ಅವರು ಪರಿಶ್ರಮ ವಹಿಸಿ ರಂಗನಕೊಪ್ಪಲು ಸರ್ವೆ ನಂಬರು, ಆರ್ವಳ್ಳಿ ಸರ್ವೆ ನಂಬರು ಮತ್ತು ಅಲ್ಲಿ ಇನ್ನೂ 100 ಎಕರೆಗಿಂತ ಹೆಚ್ಚಾಗಿ ಇವತ್ತೇನು ಫಾರೆಸ್ಟ್ ಅಂತ ಅರಣ್ಯ ಇಲಾಖೆ ಅಂತ ಹೇಳಿ ಬರ್ತದೆ ಅದನ್ನು ಇಲಾಖೆಯಿಂದ ಇಲಾಖೆಗೆ ಅದನ್ನು ವರ್ಗಾವಣೆ ಮಾಡೋದ್ರ ಮುಖೇನ ಆದಷ್ಟು ಶ್ರಮ ವಹಿಸಿ ವಸತಿ ಸಚಿವರ ಹತ್ರ ಈಗಾಗಲೇ ಮಾತಾಡಿದ್ದಾರೆ, ಅರಣ್ಯ ಸಚಿವರ ಹತ್ರ ಮಾತಾಡಿದ್ದಾರೆ. ಅಲ್ಲಿ ಕಾಡೇ ಇಲ್ಲ ಆದರೂ ಅರಣ್ಯ ಅಂತ ಬರ್ತಾ ಇದೆ ಅಂತೆ. ನಿನ್ನೆ ಸಹ ನಾವು ನಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳನ್ನ ಸಂಬಂಧಪಟ್ಟವ್ರನ್ನ ಮಾತಾಡಿಸಿದಾಗ ಹೀಗಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಸಹ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಮುಂದೊಂದು ದಿನಮಾನಗಳಲ್ಲಿ ಏನು ಇನ್ನು ಅವರು ಶಾಸಕರ ಆಗಿರ್ತಕ್ಕಂಥ ಅವಧಿಯಲ್ಲಿ ಈ ಪಾಂಡವಪುರ ಪುರಸಭೆಗೆ ಅಮೂಲಾಗ್ರವಾಗಿ ಓವರಾಲ್ ಡೆವಲಪ್ಮೆಂಟ್ಸ್ಗೆ ಏನು ಕ್ರಮ ತಗೋಬೇಕು ಅದನ್ನು ಖಂಡಿತವಾಗ್ಲೂ ಅವರು ತಗೊಳ್ತಾರೆ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಎಲ್ಲ ಯೋಜನೆಗಳನ್ನು ಸಹ ಈಗಾಗಲೇ ಅವರು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನಗೊಳಿಸಿ ಅಂತ ತಮ್ಮ ಮುಖೇನ ಅವರಲ್ಲೂ ಮನವಿ ಮಾಡ್ತಾ ಸರ್ಕಾರಕ್ಕೂ ಮನವಿ ಇದಕ್ಕೆ ಎಲ್ಲರೂ ಸ್ಪಂದಿಸಬೇಕು. ಪುಟ್ಟರಾಜನವರು ಈ ರಾಜ್ಯದ ಮಾಜಿ ಕ್ಯಾಬಿನೆಟ್ ಮಂತ್ರಿಯಾಗಿ ಅವ್ರು ಯಾಕೆ ಆ ರೀತಿ ಮಾತಾಡಿದಾರೋ ಅಥವಾ ಯಾರು ಒತ್ತಡಕ್ಕೆ ಮಾತಾಡಿದಾರೋ ಅದು ನಮಗಂತೂ ಗೊತ್ತಿಲ್ಲ. ಇಲ್ಲಿ ಸ್ಥಳೀಯವಾಗೂ ಅವ್ರಿಗೆ ಒಂದು ತಪ್ಪು ಸಂದೇಶನ ಕೊಟ್ಟಿರ್ಬೋದು. ಅವರು ಈಗ ಈ ಹಿಂದೆ ಅವರ ಆಡಳಿತ ಇತ್ತು, ಅದ್ರ ಹಿಂದೆ ಅವರ ಆಡಳಿತ ಇತ್ತು. ಆಗ ಪಾಂಡವಪುರದ ಅಭಿವೃದ್ಧಿನ ನೀವು ನೋಡ್ಕೊಳ್ಳಿ ಅಂತ ಏನು ಹೇಳ್ಕೊಳ್ತಕ್ಕಂಥ ಅಭಿವೃದ್ಧಿ ಏನೂ ಆಗಿಲ್ಲ. ಈಗ ದರ್ಶನ್ ಪುಟ್ಟಣ್ಣರು ಏನು ಅಭಿವೃದ್ಧಿ ಮಾಡ್ತಾರೆ ಅದಕ್ಕೆ ಅವರು ಸಹ ಸಹಕರಿಸ್ಬೇಕು, ಎಲ್ಲರೂ ಸಹಕರಿಸ್ಬೇಕು. ನಾವು ಅವ್ರ ಅಭಿವೃದ್ಧಿ ಮಾಡಿದ್ರೆ ನಮ್ಮದೇನು ಯಾವ ವಿರೋಧನೂ ಇಲ್ಲ. ಹಾಗಾಗಿ ತಮ್ಮ ಮೂಲಕ ಶಾಸಕರಾದ ದರ್ಶನ್ ಪುಟ್ಟಣ್ಣವರಿಗೆ ನಾವೆಲ್ಲರೂ ಅಭಿವೃದ್ಧಿ ದೃಷ್ಟಿಯಲ್ಲಿ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.